ಸೌಜನ್ಯಲ ಬಗ್ಗೆ ಮಾತನಾಡಿದ್ದು ದಿನೇಶ್ ಶೆಟ್ಟಿಗಾರ್. ಅವಳು ಸತ್ತು ಮಣ್ಣಾಗಿ ಹೋಗಿದ್ದಾಳೆ, ಈಗ ಹೋರಾಟ ಮಾಡ್ತಾ ಇದ್ದಾರೆ. ಹುಚ್ಚರು ಅಂತ ಹೇಳಿದ್ದಾನೆ, ಹುಚ್ಚರು ಅಂತ. ಒಬ್ಬ ಯಕ್ಷಗಾನ ಕಲಾವಿದನನ್ನ ವಿದ್ಯಾ ವಾಚಸ್ಪತಿಯ ಜಾಗದಲ್ಲಿ ನಿಂತು ನಾವು ಗೌರವಿಸಿದವರು. ನಿನ್ನ ಬಾಯಿಯೊಳಗಿರುವಂತ ಆ ರೀತಿ ಅದು ಎಂತ ಅದು ಕೆಂಪು ಕಲ್ಲು ಲೋಡು ಮಾಡುವ ಲಾರಿಯ ಭಾಗ ನೋಡಿದಾಗ ಆಗ್ತದೆ. ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಉದ್ದೇಶಪೂರ್ವಕವಾಗಿ ಮಾತಾಡಲಿಲ್ಲ, ಆ ನೋವುಗಳಿದೆ. ಸೌಜನ್ಯ ಹೋರಾಟ ಮತ್ತು ಆ ಹೋರಾಟಕ್ಕೆ ಎದುರಾಗುವಂಥ ಸವಾಲುಗಳು ಮತ್ತು ಹೋರಾಟಗಾರನು ಹತ್ತಿಕ್ಕಲು ಮಾಡುವಂಥ ಕೆಲವೊಂದು ಅಸ್ತ್ರಗಳು, ಇದೆಲ್ಲವನ್ನು ಗಮನಿಸಿದಾಗ ಬಹುಶಃ 2-3 ವರ್ಷಗಳಿಂದ ನಿರಂತರವಾಗಿ ಹೋರಾಟದ ಸರ್ವೋಚ್ಚ ನಾಯಕ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಒಂದು ಉರುಳು ಹಾಕಿ ಕಾಯುತ್ತಿರುವಂಥ 2 ಕಲಾವಿದರು, ಒಬ್ಬ ದಿನೇಶ್ ಶೆಟ್ಟಿ ಕೋಡಪದವ್, ಮತ್ತೊಬ್ಬ ಪ್ರಜ್ವಲ್ ಕುಮಾರ್ ಉಜಿರೆ. ಯಾವ ರೀತಿ ವಿಶ್ವಾಸದ್ರೋಹಿಗಳು ಮತ್ತು ಬೆನ್ನಿಗೆ ಚೂರಿ ಹಾಕುವಂಥ, ಉಣ್ಣುವ ತಟ್ಟೆಗೆ ವಿಷ ಹಾಕುವಂಥ ಪಾಪಿಗಳಿದ್ದಾರೆ ಅಂತ ನಾವು ಇದರಲ್ಲಿ ಗಮನಿಸಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಳೆದ 13 ವರ್ಷಗಳಿಂದ ಅಲ್ಲಿ ಅನೇಕವಾದಂಥ ಬರ್ಬರವಾದಂಥ ಅತ್ಯಾಚಾರಗಳು ನಡೀತಿದೆ. ಕೊಂದವರು ಯಾರು ಅಂತ ನಮಗೆ ಗೊತ್ತಿಲ್ಲ, ಆರೋಪಿಗಳು ಸಿಗ್ತಾ ಇಲ್ಲ. ಈ ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಹೋರಾಟಗಳು ನಡೀತಾ ಇದೆ. ಈ ಸಮಯದಲ್ಲಿ ಒಬ್ಬ ಕಲಾವಿದರಂತ ಹೇಳಿದರೆ ಅದೊಂದು ತನ್ನ ವಾಗ್ದೇವಿ ಸರಸ್ವತಿ ಅವರಿಗೆ ಉಳಿದಿರ್ತದೆ. ಅವರಲ್ಲಿ ಕೆಲವೊಂದು ಕಥೆಗಳಲ್ಲಿ, ಕೆಲವೊಂದು ಪ್ರಸಂಗಗಳಲ್ಲಿ ಒಬ್ಬ ಕಲಾವಿದನಲ್ಲಿ ನಾವು ದೇವರನ್ನು ಕಾಣ್ತೇವೆ. ನಾವು ಅನೇಕ ಯಕ್ಷಗಾನಗಳೆಲ್ಲವೂ ಸಂದೇಶವನ್ನು ಸಾರಿದಂಥ, ಅವಿದ್ಯಾವಂತರಿಗೆ ಜ್ಞಾನ ತುಂಬಿದಂಥ, ಪುಣ್ಯ ಪುರಾಣ ಕಥೆಗಳನ್ನು ಇವತ್ತಿಗೂ ವಿದ್ಯೆ ಇಲ್ಲದ, ಪುಸ್ತಕವನ್ನು ಓದದ, ಪರಿಪಾಠಗಳಿಲ್ಲದ ಅನೇಕ ಜನರಿಗೆ ಈ ಪುರಾಣ ಕಥೆಗಳೆಲ್ಲವೂ ಸ್ಪಷ್ಟವಾಗಿ ಬರುವಂತೆ ಮಾಡಿದ್ದು ಇಲ್ಲಿನ ಗಂಡು ಕಲೆ ಯಕ್ಷಗಾನ. ಈ ಯಕ್ಷಗಾನದಲ್ಲಿ ಅನೇಕ ಹಿರಿಯರೆಲ್ಲರೂ ಅನೇಕ ಹೆಸರಾದ ಮೊನ್ನೆ ಸೂರ್ಯಕುಮಾರ್ ಗೋವಿಂದ ಭಟ್ರವರೆಗೆ ಅನೇಕ ಜನರಿರ್ಬೋದು, ಎಲ್ಲ ಹೆಸರು ಮಾಡಿ ತನ್ನ ಸಾಂಪ್ರದಾಯಿಕ ಯಕ್ಷಗಾನವನ್ನು ಮಾಡಿ ಮುಗಿತವರು. ಆದರೆ ಇತ್ತೀಚಿನ ಒಂದು ನಾಟಕವೂ ಅಲ್ಲ, ಇತ್ತೀಚೆಗೆ ಟ್ಯಾಬ್ಲೋವೂ ಅಲ್ಲ, ಬೀದಿ ನಾಟಕವೂ ಅಲ್ಲ, ನಾಟಕದ ಮಾನ ಮರ್ಯಾದೆಯನ್ನು ಕಳ್ಕೊಂಡಂಥ 2 ಕಲಾವಿದರು, ಒಬ್ಬ ದಿನೇಶ್ ಶೆಟ್ಟಿಗಾರ್ ಕೋಡಪದವ್, ಮತ್ತೊಬ್ಬ ಪ್ರಜ್ವಲ್ ಕುಮಾರ್. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅನೌಪಚಾರಿಕವಾಗಿ ಒಬ್ಬ ಕಲಾವಿದನಿಗೆ ಫೋನ್ ಮಾಡಿ ಮಾತನಾಡಿದಾಗ ಅದೆಲ್ಲವನ್ನು ಕೇಳಿಕೊಂಡು ಅದನ್ನೇ ಸಾರ್ವಜನಿಕವಾಗಿ ಬಿಟ್ಟು ಒಂದು ರೀತಿಯಲ್ಲಿ ನಮ್ಮ ಹೋರಾಟಕ್ಕೆ ಮತ್ತೆ ನಮ್ಮ ನಾಯಕನಿಗೆ ಒಂದು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲದಕ್ಕೂ ಸೈ 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 ಅಂತ ಹೇಳ್ಕೊಂಡು ಹೋದ ವ್ಯಕ್ತಿ ನಮ್ಮಂಥವರಿಗೆ ಫೋನ್ ಮಾಡ್ತಿದ್ದೆ, ಏನು ಮಾಡ್ತಿದ್ದೆವು ಅನ್ನ, ಈ ರೀತಿಯ ಶಬ್ದವನ್ನು ಬಳಕೆ ಮಾಡಬೇಡಿ. ಮತ್ತು ನಾವು ನಿಮಗೇನಾದರೂ ಅವರಿಗೆ ಹೇಳಲಿಕ್ಕಿದ್ರೆ ನೀವು ಅವರ ಹತ್ರವೇ ಹೇಳಿ. ನಾವು ಶತ್ರುಗಳಾಗೋದು ಬೇಡ. ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ, ಒಟ್ಟಿನಲ್ಲಿ ಕೇಳಿಸ್ಕೊಳ್ಳಬಾರ್ದಿತ್ತು ಅಂತ ಒಂದು ವಿಶ್ವಾಸದ್ರೋಹಿಗಳು ಎಲ್ಲಿಯೂ ಇಂಥವರಿಗೆ ವಾಗ್ದೇವಿ ಸರಸ್ವತಿ ಒಲಿಬಾರ್ದು. ಕೋಡಪದವು ದಿನೇಶ್ ಶೆಟ್ಟಿಗಾರ್ ಅನೇಕ ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯ ಧರ್ಮ ನಿಂದನೆ, ಬೇರೆ ಬೇರೆ ರೀತಿಯ ಧಾರ್ಮಿಕ ನಿಂದನೆಗಳು, ನಮ್ಮ ನಂಬಿಕೆಗಳನ್ನು ಎಲ್ಲವನ್ನ ಒಂದು ರೀತಿಯಲ್ಲಿ ಒಂದು ಜೋಕ್ಸಿಗೆ ಉಪಯೋಗ ಮಾಡ್ಕೊಂಡಿದ್ದಾರೆ, ಆಶಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಇವತ್ತು ಸೌಜನ್ಯ ಹೋರಾಟ ಅಂತ 13 ವರ್ಷಗಳಿಂದ ಅದರ ನೋವು, ಅದರ ಕಷ್ಟ, ಅದರ ಇಲ್ಲಿ ಎಲ್ಲವನ್ನ ನಾವು ಎದುರಿಸಿ ಒಂದು ನ್ಯಾಯಕ್ಕೋಸ್ಕರ ಒಂದು ಆರೋಪಿಗಳು ಯಾರು, ಕೊಂದವರು ಯಾರು, ಇದನ್ನು ಹುಡುಕುವ ನಿಟ್ಟಿನಲ್ಲಿ ಹೋದವರು. ಇದರಲ್ಲಿ ಯಾರದೇ ಒಂದು ಸ್ವಾರ್ಥ ಇಲ್ಲ. ಬರಿಯ ಸೌಜನ್ಯ ಹೋರಾಟ ಎಂದ ತಕ್ಷಣ ಒಂದು 4-5 ನಾಯಕರುಗಳು ಮಾತ್ರ ಅಲ್ಲ. ಇವತ್ತು ಸೌಜನ್ಯ ಹೋರಾಟ ಎಂಬುದು ಸಾರ್ವಜನಿಕ ವೇದಿಕೆಗಳಲ್ಲಿ ಸಾರ್ವಜನಿಕ ಸಭೆಗಳು ಇಲ್ಲದೇ ಇದ್ದರೂ ಕೂಡ ಆ ಸೌಜನ್ಯ ಹೋರಾಟ ಯಾವ ರೀತಿಯ ಜೀವಂತ ಇದೆ ಎಂಬುದನ್ನು ಇತ್ತೀಚಿನ ಈ 2 ಕಲಾವಿದರಿಗೆ ಮಾಡಿದ ಮಂಗಲಾರತಿಯಲ್ಲಿ ನಮಗೆ ಕಾಣಬಹುದು. ಪ್ರತಿಯೊಂದು ಕಮೆಂಟ್ಸಲ್ಲೂ ಅವರಿಗೆ ಉಗಿತಾ ಇದ್ದಾರೆ. ಪ್ರಜ್ವಲ್ ಕುಮಾರ್ನ ಈ ಕುತಂತ್ರದ ಆಟವನ್ನು ನೋಡಿದಾಗ ಅನೇಕ ಜನರಿಗೆ ಷಡ್ಯಂತರ ಏನು ಅಂತ ಜನರಿಗೆ ಅರ್ಥ ಆಗಲಿಲ್ಲ. ಈಗ ಷಡ್ಯಂತರ ಅರ್ಥ ಆಗಬೇಕು. ಒಬ್ಬ ಕಲಾವಿದ ಸುಮಾರು 2-3 ವರ್ಷಗಳಿಂದ ಮಹೇಶ್ ಶೆಟ್ಟಿಯ ಹಿಂದುಗಡೆ ಗೂಢಾಚಾರ್ಯ ಮಾಡಿಕೊಂಡು ಆ ವ್ಯಕ್ತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಅಡ್ಡಾಗಲಿಕ್ಕೆ ಪ್ರಯತ್ನ ಪಟ್ಟ ವ್ಯಕ್ತಿಗಳಲ್ಲಿ ಈ ಪ್ರಜ್ವಲ್ ಕುಮಾರ್ ಒಬ್ಬ. ಅದಕ್ಕೋಸ್ಕರವೇ ಬಂದ ಫೋನಿನಲ್ಲಿ ಎಲ್ಲವನ್ನೂ ನಾಟಕ ಮಾಡಿ ಅದನ್ನು ಸಾರ್ವಜನಿಕವಾಗಿ ಬಿಟ್ಟದ್ದು. ಅಲ್ಲಿಯೂ ಸಂಸ್ಕಾರದ ಬಗ್ಗೆ ಮಾತಾಡ್ತಾರೆ ಅವರು. ನಾನು ಹೇಳುವಂಥದ್ದು ಇವತ್ತು ಪಾರ್ಥಿಸುಬ್ಬನ ಕಥೆಯನ್ನು ಪ್ರಸ್ತಾಪ ಮಾಡ್ತಾರೆ, ಯಕ್ಷಗಾನದ ಬಗ್ಗೆ ಮೌಲ್ಯವನ್ನು ಮಾತಾಡ್ತಾರೆ. ನಾನು ಹೇಳುವಂಥದ್ದು
ಜಗತ್ತಿನಲ್ಲಿ ತಂದೆ ಎನ್ನುವುದು ಸತ್ಯ. ತಾಯಿ ತೋರಿಸಿಕೊಟ್ಟಂಥ ವ್ಯಕ್ತಿಯನ್ನ ನಾವು ಒಪ್ಪಿಕೊಳ್ಳುವಂಥದ್ದು ತಂದೆ ಎಂಬ ಶ್ರೇಷ್ಠತನಕ್ಕಿಂತ ಹೆಸರು. ಅಂಥ ತಂದೆಯನ್ನು ಯಾರಾದರೂ ಮೂಕ ಪ್ರಾಣಿಗಳು ಸಮೇತ ತನ್ನ ಎಲ್ಲ ಅದರ ಮರಿಗಳನ್ನು, ತಂದೆ ತಾಯಿಗಳನ್ನು, ಅದಕ್ಕೆ ಪ್ರಾಣಿಗಳನ್ನು ನಾವು ಅದನ್ನು ಪ್ರೀತಿಸುವಂಥದ್ದನ್ನು ನಾವು ಕಾಣ್ತೇವೆ. ಒಂದು ನಾಯಿ ಯಜಮಾನ ಸತ್ತ ಕೂಡಲೇ ಹೋಗಿ ಅದು ಆ ಸತ್ತ ಜಾಗದಲ್ಲಿ ನಿಂತದ್ದು, ಕಣ್ಣೀರಿಟ್ಟದ್ದನ್ನು ನಾವು ಕೇಳಿದ್ದೇವೆ. ಮೂಕ ಪ್ರಾಣಿ ನಾಯಿ. ಒಂದು ಪ್ರಾಣಿಗೂ ಇದು ಒಂದು ತಂದೆ ಅಲ್ವ, ತಾಯಿ ಎಂಬ ಮೋಹ ಇದೆ. ಆದರೆ ಈ ಪ್ರಜ್ವಲ್ ಎಂಬ ವ್ಯಕ್ತಿಗೆ ತನ್ನ ತಂದೆಯ ಮೇಲೆ ಒಂದು ವ್ಯಾಮೋಹ ಇಲ್ಲದಿದೆ. ತಂದೆಯನ್ನೇ ಅಪಹಾಸ್ಯ ಮಾಡುತ್ತಾ, ತಂದೆಯನ್ನೇ ಸಾರ್ವಜನಿಕ ವೇದಿಕೆಗಳಲ್ಲಿ ಈ ರೀತಿ ಮಾತನಾಡುತ್ತಾ ಒಂಜಿ ಚಿಕ್ಕಮ್ಮನು ಉಜಿರೆಡ್ ಒಂಜಿ ರೂಮ್ ಅಲ್ಲಿ ತಿತ್ತರು ಒಂಜಿ ಪೊಂಜ ಅವನು ಮದ್ನಾಡು ಅಡೆಯವರಲ್ಲೇ ತೋತರು ನಾನು ಇನ್ನ ಚಿಕ್ಕಮ್ಮ. ಇಂಥ ಕಲಾವಿದರನ್ನು ನಾವು ವೇದಿಕೆಗಳಲ್ಲಿ ನೋಡಬೇಕೆ? ಅಲ್ಲ, ಇಂಥ ಕಲಾವಿದರಿಂದ ಸಮಾಜಕ್ಕೆ ಅಲ್ಲ ಯಕ್ಷಗಾನಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳುವಂಥದ್ದು. ಕಪ್ಪು ಚುಕ್ಕೆ ಇದು. ಕಲಾವಿದರು, ನಾನು ಕಲಾವಿದನೇ. ನಾನು ಇವತ್ತಿಗೂ ಪುಲಿಂಚ ರಾಮಯ್ಯ ಶೆಟ್ಟಿ ಅವರ ನಮಗೆ ಗುರುಗಳಾಗಿದ್ದರು. ಅಂದಿನ ಕೋಟಿ ಚೆನ್ನೈ ಆಟದಲ್ಲಿ ನಾವು 10 ಕಡೆ ಕೋಟಿ ಚೆನ್ನೈ ಯಕ್ಷಗಾನದಲ್ಲಿ ಚಂದುಗಿಡಿ ಬೇರೆ ಬೇರೆ ಪಾತ್ರಗಳಲ್ಲಿ ಪಾತ್ರವನ್ನು ಮಾಡ್ತಾ ಬಂದವರು. ಹವ್ಯಾಸಿ ಕಲಾವಿದರಾಗಿ ನಾವು ವೇಷ ಹಾಕಿದವ್ರಿ. ಪಾರ್ಥಸುಬ್ಬನ ಬಗ್ಗೆ ಮಾತಾಡ್ತಾರೆ. ಪಾರ್ಥಸುಬ್ಬನವರ ಹುಟ್ಟುವ ಮುಂಚೆ ಇವರು ಬಂದಿದ್ದಾರಾ, ಅಲ್ಲ ಇವರಿದ್ದಾರಾ, ಅವರಿದ್ದಾರಾ ಅಂತ ಯಾರು ಪ್ರಜ್ವಲ್ ಕುಮಾರ್ ಕೇಳುವಂಥದ್ದು. ನಾನು ಕೇಳುವಂಥದ್ದು ಅದರ ಮಧ್ಯೆ ಯಾರೋ ಒಬ್ಬ ಪತ್ರಿಕೆಯವರು ಕೇಳಿದ್ರು ನೀವು ಮೊನ್ನೆ ಕಲ್ಲುಗುಂಡೆ ಸಂಪಾಜೆಯಲ್ಲಿ ಮಾಡಿದಂಥ ಆ ಬುರುಡೆ ಕಥೆಯನ್ನು ನೀವು ಮಾಡಿದ್ದು ಎಲ್ಲಿ ಮಾಡಿದ್ದು, ಅದು ಸರಿಯಾದ ಪುರಾಣದಲ್ಲಿ ಇದೆಯಾ ಅಂತ. ಈ ಮನುಷ್ಯನ ಉತ್ತರ ಇದೆ, ಅದು ಯುದ್ಧ ಭೂಮಿಯಲ್ಲಿ, ರಣರಂಗದಲ್ಲಿ, ಮಹಾಭಾರತದಲ್ಲಿ ಕೌರವನನ್ನ ಗೂಢಾಚಾರ್ಯನೊಬ್ಬನು ಯುದ್ಧ ಭೂಮಿಯಲ್ಲಿ ಇದ್ದಂಥ ರುಂಡವನ್ನು ತಂದು ತೋರಿಸುವಂಥ ದೃಶ್ಯ ಒಂದಿದೆ. ಆದರೆ ಈ ಕಥೆಗೆ ಅದರ ಸಂಪರ್ಕ ಇಲ್ಲ. ನಾನು ಕೌರವನ ಪಾತ್ರ ಆದ್ರಿಂದ ನಾನು ರುಂಡವನ್ನು ಇಟ್ಕೊಂಡು ಬಂದೆ ಅಂತ. ನೆನಪಿಡಿ, ಪ್ರಜ್ವಲ್ ಅರ್ಥ ಮಾಡಬೇಕು. ಈ ಸಮಯದಲ್ಲಿ ಪಾರ್ಥಸುಬ್ಬರವರು ಇರ್ತಿದ್ರೆ ನಿನ್ನನ್ನು ರಂಗಸ್ಥಳದಿಂದ ಕೆಳಗಿಳಿ ಅಂತ ಹೇಳುವಂಥ ಮಟ್ಟಕ್ಕೆ ಹೇಳ್ತಿದ್ರು, ಕೆಳಗಿಳಿ ಅಂತ. ಯಾಕಂದರೆ ಆ ರೀತಿಯ ಒಂದು ಅಪಹಾಸ್ಯ. ಒಬ್ಬ ನೀವು ಅನೇಕ ಯಕ್ಷಗಾನದ ಕಲಾವಿದರನ್ನು ನಾವು ನೋಡಿದ್ದೇವೆ. ಅನೇಕ ಜನರು ತನ್ನ ವೃತ್ತಿ ಬದುಕಿನಲ್ಲಿ ಯಕ್ಷಗಾನವನ್ನು ಬಿಟ್ಟು ತನ್ನ ಕೃಷಿಯೋ ಅವರವರ ವೃತ್ತಿಗೋ ಈಗ ಮರಳುತ್ತಿದ್ದರೆ ಬಿಟ್ಟರೆ ಯಕ್ಷಗಾನದ ತಮ್ಮಲ್ಲಿ ಯಕ್ಷಗಾನವನ್ನೇ ಮಾಡಿದವರಲ್ಲದೆ ಬೇರೆ ಬೇರೆ ಮಾಡಲಿಲ್ಲ. ಇವರು ಯಾವ ಥರದ ವೇಷ, ಟ್ಯಾಬ್ಲೋ ಸಿಕ್ಕಿದ್ರೆ ಟ್ಯಾಬ್ಲೋಗೆ, ರೀಲ್ಸ್ ಸಿಕ್ಕಿದ್ರೆ ರೀಲ್ಸಿಗೆ. ಹೌದೇ? ಹಾಗಾದರೆ ನಿಮ್ದು ಯಾವುದು ಯಕ್ಷಗಾನ ಕಲಾವಿದರ? ನಿಮ್ಗೆ ಏನು ಅಂತ ಕೇಳುವಂಥದ್ದು ಏನು ನಿಮ್ಮದು? ಒಂದು ಬುರುಡೆಯನ್ನು ನೀನು ಬಣ್ಣದ ಬುಗುರಿ ಅಂತ ತಿಳ್ಕೊಂಡ್ರ? ನೀವು ಬಣ್ಣದ ಬುಗುರಿ ಅಂತ ತಿಳ್ಕೊಂಡ್ರ? ಒಂದು ಬುರುಡೆ ಅಂತ ಹೇಳಿದ್ರೆ, ಒಂದು ಸತ್ತ ಜೀವದ ಬುರುಡೆ ಅಂತ ಹೇಳಿದರೆ ಏನು? ಯಾರೇ ಆಗಲಿ ಒಂದು ರೀತಿಯಲ್ಲಿ ಅನಾಥವಾಗಿ ಒಂದು ಬುರುಡೆ ಬಿದ್ದಿದ್ರೆ, ಇದು ಎಲ್ಲೋ ಒಂದು ಕಡೆ ಬರ್ಬರವಾಗಿ ಹತ್ಯೆಯಾದದ್ದೋ, ಅತ್ಯಾಚಾರ ಆದದ್ದೋ, ಅಲ್ಲ ಜೀವನದಲ್ಲಿ ಜಿಗುಪ್ಸೆ ಒಂದು ಮರಣ ಹೊಂದಿದ್ದೋ, ಒಟ್ಟು ಅದಕ್ಕೆ ಆಗುವಂಥ ಯಾವುದೇ ಕರ್ಮಾಂಗಗಳು ಸಂಸ್ಕಾರಗಳು ಆಗದೆ ಒಂದು ರೀತಿಯಲ್ಲಿ ಬುರುಡೆಯಾಗಿ ಅನಾಥವಾಗಿ ಬಿದ್ದಿರುತ್ತದೆ. ಆದರೆ ನೆನಪಿಡಿ, ಆ ಬುರುಡೆಯನ್ನು ಜೀವಂತ ಸಮಯದಲ್ಲಿ ಯಾವುದೋ ಒಂದು ತಾಯಿ ಎತ್ತಿರ್ತಾಳೆ. ಅದಕ್ಕೊಂದು ತಂದೆ ಇದೆ. ಪ್ರಜ್ವಲ್ನ ತಂದೆ ಅಂತ ತಂದೆಗೂ ಮಗನಿಗೂ ಅದು ಗುರ್ತಾರ್ಥ ಇಲ್ಲದ ರೀತಿಯಲ್ಲಿ ಇರಬಹುದು, ತಂದೆಯ ಬಗ್ಗೆ ಕೃತಜ್ಞತೆ ಇಲ್ಲದೆ ಇರಬಹುದು. ಆದರೆ ಆ ಸತ್ತ ಆ ಬುರುಡೆಗೆ ಒಂದು ತಂದೆ ತಾಯಿ ಅಂತ ಇರಬಹುದು. ಅದಕ್ಕೊಂದು ನೋವಿದೆ. ಅಂಥ ಒಂದು ಬುರುಡೆ ಯಾವತ್ತೂ ನಿಮ್ಮ ಹಾಸ್ಯದ ವಸ್ತು ಅಲ್ಲ. ಅದನ್ನು ನೀವು ಈ ರೀತಿಯಾಗಿ ಬುರುಡೆ ಅಂತೇಳಿ ನೀವು ಜನರನ್ನು ನಗಿಸಲಿಕ್ಕೆ ಉಪಯೋಗಿಸುವ ಸೊತ್ತು ಅಲ್ಲ ಅದು. ಅದರ ಮೇಲೂ ನೀವು ಪಾರ್ಥಸುಬ್ಬರ ಬಗ್ಗೆ ಹೇಳಿದಿರಲ್ಲ, ನೀವು ಯುದ್ಧ ಭೂಮಿಯಲ್ಲಿ ವೀರ ಮರಣವನ್ನು ಅಪ್ಪಿದಂಥ, ರುಂಡವೇದನಾದಂಥ, ಯುದ್ಧದಲ್ಲಿ ಶಿರಚ್ಛೇದ ಆದಂಥ, ಯುದ್ಧ ಭೂಮಿಯಲ್ಲಿ ಬಿದ್ದಂಥ ಸತ್ತ ಹೆಣಗಳ ರುಂಡವು ನಿನಗೆ ಹಾಸ್ಯದ ವಸ್ತು ಆಯಿತೆ. ನಾನು ಉಲ್ವೆಕೋಡಿ ಸುಬ್ಬಪ್ಪಯ್ಯನವರ ಕೌರವನನ್ನು ನೋಡಿದ್ದೇವೆ ನಾವು, ನಿನ್ನ ಮೊನ್ನೆಯ ಕೌರವನನ್ನು ನೋಡಿದ್ದೇವೆ ನಾವು, ಗೋವಿಂದ ಭಟ್ರ ಕೌರವನನ್ನು ನೋಡಿದ್ದೇವೆ. ಅನೇಕ ಯಕ್ಷಗಾನ ಕಲಾವಿದರು ಇರ್ಬೋದು ನೋಡಿ, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ, ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟಿ ಇರ್ಬೋದು, ಪುಲಿಂಚ ರಾಮಯ್ಯ ಶೆಟ್ಟಿ ಇರ್ಬೋದು, ಅನೇಕ ಬಣ್ಣದ ವೇಷದ ಇರ್ಬೋದು, ಅಂಬು ಇರ್ಬೋದು, ಎಂತೆಂಥ ಕಲಾವಿದರು. ಈ ಕಲಾವಿದರ ಬಗ್ಗೆ ನಿಮಗೊಂದು ಚೌಕಟ್ಟು ಅಂತ ಇದೆಯಾ? ಯಕ್ಷಗಾನಕ್ಕೆ ಚೌಕಿ ಅಂತ ಕರೆಯುವುದೇ, ಅದಕ್ಕೆ ಚೌಕಟ್ಟು ಇದೆ ಅಂತ ಒಂದು ಯುದ್ಧ ಭೂಮಿಯಲ್ಲಿರುವಂಥ ಸತ್ತ ವೀರಮರಣ ಅಪ್ಪಿದವರು ನಿಮಗೆ ಹಾಸ್ಯದ ವಸ್ತು ಆಯಿತು. ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಉದ್ದೇಶಪೂರ್ವಕವಾಗಿ ಮಾತಾಡಲಿಲ್ಲ. ಆ ನೋವುಗಳಿದೆ. ಯಾಕಂತ ಹೇಳಿದ್ರೆ 13 ವರ್ಷಗಳಿಂದ ನಿರಂತರವಾಗಿ ಅತ್ಯಾಚಾರ, ಅದಕ್ಕೆ ಒಂದು ನ್ಯಾಯ ಸಿಗ್ತಾ ಇಲ್ಲ.
ಕೊಂದವರು ಯಾರು ಅಂತ ಗೊತ್ತಾಗುವುದಿಲ್ಲ. ಗೊತ್ತಿದ್ದು ಮೌನಕ್ಕೆ ಶರಣಾಗ್ತಾ ಇದ್ದಾರೆ. ಇಲ್ಲಿಯ ಶಾಸಕರಿರ್ಬೋದು, ಇಲ್ಲಿ ಅನೇಕ ಎಂಪಿಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಠಮಾನ್ಯಗಳಿರ್ಬೋದು, ಇದು ಯಾವುದು ಒಂದು ಸ್ಪಂದಿಸದೆ ಈ ರೀತಿಯಾದಂಥ ಸಾಮೂಹಿಕವಾದಂಥ ಒಂದು 600ಕ್ಕೂ ಮಿಕ್ಕಿ ಹತ್ಯೆಯಾದಂಥ ಜಾಗದಲ್ಲಿ ಆರೋಪಿ ಸಿಗದೇ ಇದ್ದಾಗ ಮೊನ್ನೆ SIT ಒಂದು ರಚನೆ ಮಾಡಿತ್ತು. ಆ SIT ಕೊನೆಗೆ ಕಲ್ಲಾಟವನ್ನು ಆಡಲಿಕ್ಕೆ ಶುರು ಮಾಡಿತ್ತು. ನಿಮಗೆ ಹಾಕಿದಂಥ ಕಮೆಂಟ್ಸ್ನಲ್ಲಿ ತಮ್ಮಣ್ಣ ಶೆಟ್ಟಿ ಕಮೆಂಟ್ಸ್ ಹಾಕಲಿಲ್ಲ, ಪ್ರಸನ್ನ ಅವರವರು ಕಮೆಂಟ್ಸ್ ಹಾಕಲಿಲ್ಲ, ಮಟ್ಟಣ್ಣನವರು ಕಮೆಂಟ್ಸ್ ಹಾಕಲಿಲ್ಲ, ಮಹೇಶ್ ಶೆಟ್ಟಿ ಅವರು ಕಮೆಂಟ್ಸ್ ಹಾಕಲಿಲ್ಲ. ನೋಡಿ 4-5 ಜನ ಇರುವುದು. ಆದರೆ ನಿಮಗೆ ಉಗಿತಿರುವುದವರು ಒಂದು ಹೋರಾಟವನ್ನು ಜೀವಂತವಾಗಿ ಇಡಲಿಕ್ಕೆ ಇಲ್ಲಿ ಕಳೆದ ನಮಗೆ ಅನೇಕ ಹೋರಾಟಗಳಲ್ಲಿ ಸಭೆ ಸಮಾರಂಭಗಳು ಹೋರಾಟಗಳು 5:30 ಗಂಟೆಗೆ ಆರಂಭ ಆಗ್ತಿದ್ರೆ 2 ಗಂಟೆಗೆ ಮನೆಗೆ ಬಾಗಿಲಾಕಿ ಮಕ್ಕಳೊಂದಿಗೆ ಬಂದು ಬಿಸಿಲಲ್ಲಿ ಕಾದು ಇನ್ನು 1000 ಗಟ್ಟಲೆ ಜನರು ನಿಂತು ಆದರೂ ಒಂದು ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡಿದಂಥ ಕೋಟ್ಯಾಂತರ ಇಲ್ಲಿ ಹೋರಾಟಗಾರರಿಂದ ಈ ಜೀವಂತವಾಗಿದ್ದದ್ದು ಇವತ್ತು ಜೀವಂತವಾಗಿದ್ದದ್ದು. ಈ ಹೋರಾಟ ಅಂತ ಹೇಳಿದ್ರೆ ಇದು ಒಂದು ಮನೋರಂಜನೆಗಿದ್ದ ವಸ್ತು ಅಲ್ಲ. ನಿನ್ನ ಈ ರೀತಿ ಒಂದು ನಾಟಕವೂ ಅಲ್ಲ, ಯಕ್ಷಗಾನವೂ ಅಲ್ಲದ ಆ ರೀತಿಯದ್ದು ಹೋರಾಟ ಅಲ್ಲ. ಇದು ಹೋರಾಟ ಇವತ್ತು ನೀನು ಅರ್ಥ ಮಾಡಬೇಕು. ನೀವು ಕಲಾವಿದರು ಕಳೆದ 13 ವರ್ಷಗಳಿಂದ ಆದಂಥ ಹೋರಾಟದ ಫಲವಾಗಿ ಆ ಸ್ಥಳದಲ್ಲಿ ಇವತ್ತಿಗೂ ಒಂದು ಅತ್ಯಾಚಾರಗಳಾಗಲಿಲ್ಲ, ಕೊಲೆ ಆಗಲಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ನಿಮಗೆ ಆದ ತೊಂದರೆ ಏನು? ಅಲ್ಲ, ಆ ಹುಡುಗಿ ಸೌಜನ್ಯದ ಹೋರಾಟದಿಂದ ನಿಮಗೆ ಆದ ತೊಂದರೆ ಏನು? ನಿನಗೆ ಇಲ್ಲಿ ಈ ರೀತಿಯಾಗಿ ಬುರುಡೆಯನ್ನ ನೆಗಡುವ ಸತ್ವವನ್ನಾಗಿ ನಿನಗೆ ಮಾಡಲಿಕ್ಕೆ ನಿನಗೆ ಆಗುವುದಾದರೆ ನಾನು ಹೇಳುವಂಥದ್ದು, ಅದೇ ಸ್ಥಳದಲ್ಲಿ ಬರ್ಬರವಾಗಿ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದಂಥ ವೇದವಲ್ಲಿಯ ಕತೆ 53 ದಿನ ಗೃಹ ಬಂಧನಲ್ಲಿದ್ದು ಬೇಕಾದಾಗೆ ಉಪಯೋಗಿಸಿ 54ನೇ ದಿನ ನದಿಯಲ್ಲಿ ಹೆಣವನ್ನು ಬಿಸಾಡಿದ ಬರ್ಬರ ಕತೆ, ಆನೆ ಮಾವುತರನ್ನ ಅಕ್ಕ ತಂಗಿನ ರುಪ್ಪು ಕಲ್ಲಿನಿಂದ ಹಾಕಿ ಬರ್ಬರವಾಗಿ ಕೊಲೆ, ಅತ್ಯಾಚಾರ, ಸೌಜನ್ಯ ಎಂಬ ಶಾಲೆಗೆ ಹೋಗುವ ಮುಗ್ಧ ಮಗು ಯೂನಿಫಾರ್ಮಲ್ಲಿ ರಾಕ್ಷಸರು ಅತ್ಯಾಚಾರ ಮಾಡಿ ಕೊಂದು ಬಿಸಾಡಿ ಕೈಗಳನ್ನು ಕಟ್ಟಿ ಮರ್ಮಾಂಗಕ್ಕೆ ಮಣ್ಣು ಹಾಕಿದ ಬರ್ಬರ ಕತೆ, 600ಕ್ಕೂ ಮಿಕ್ಕಿ ಬೇರೆ ಬೇರೆ ರೀತಿಯಲ್ಲಿ ಅಸಹಜ ಸಾವಿನ ಮುಖಾಂತರ ಸತ್ತಂತ ಈ ಜೀವಗಳು, ಇದಕ್ಕೆಲ್ಲ ಮೌಲ್ಯ. ಇಂಥ ಒಂದು ನಿನಗೆ ಬುರುಡೆಯ ಕತೆ ಮಾಡುವವನಿಗೆ ಈ ಬರ್ಬರವಾದಂಥ ಹತ್ಯೆಯ ಒಂದು ಕಥೆಯನ್ನು ನಿನಗೆ ಜನರಿಗೆ ತೋರಿಸಲಿಕ್ಕೆ ಯಾಕೆ ಆಗಲಿಲ್ಲ? ಅಲ್ಲ, ಆರೋಪಿಗಳೇ ಸಿಗದೇ ಇದ್ದದ್ದು ಯಾಕೆ ಎಂಬುದರ ವಿಚಾರಗಳನ್ನು ಒಂದು ಕಥೆಯನ್ನಾಗಿ ಜನರಿಗೆ ಯಾಕೆ ನಿನಗೆ ತೋರಿಸಲಿಕ್ಕೆ ಆಗಲಿಲ್ಲ? ಒಂದು ವೇಳೆ ಪ್ರಜ್ವಲ್ಗೆ ಹೇಳುವಂಥದ್ದು, ಒಂದು ವೇಳೆ ನೀನಂತ ಒಳ್ಳೆಯ ಕೆಲಸ ಮಾಡ್ತಿದ್ರೆ ಒಂದು ಜಾಗೃತಿಯಾಗಿ ಬರ್ತಿತ್ತು. ಈ ಹೋರಾಟದ ಹಿಂದೆ ಧರ್ಮ ದೈವಗಳ ಪ್ರಾರ್ಥನೆ ಇದೆ, ಕೋಟ್ಯಾಂತರ ಜನರ ಸಮಯ ಇದೆ. ಒಂದಷ್ಟು ಪ್ರಾಣ ಬಿಟ್ಟು ಅತ್ಯಾಚಾರಗಳಿಗೆ ಪ್ರಾಣ ಬಿಡುವಂತಹ ಸಮಯದಲ್ಲಿ ಅವರ ಒಂದು ಚಿತ್ರಹಿಂಸೆಯ ನೋವು ಅದು ಇದೆ. ಮುಂದೆ ನಿಮ್ಮನ್ನು ಎಲ್ಲರನ್ನೂ ಅದು ಕಾಡ್ತಾ ಇದೆ. ಜೊತೆಗೆ ನಿನ್ನ ಇನ್ನೊಬ್ಬ ಕೋಡಪದವು ದಿನೇಶ್ ಶೆಟ್ಟಿಗಾರ್, ನಿಮಗೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಕೆಲವು ವಿಚಾರದಲ್ಲಿ ಮಾತನಾಡಿದ್ದು ನಮಗೆ ತಪ್ಪು ಅಂತ ಇರಬಹುದು. ಆದರೂ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತನಾಡಿದ ರೀತಿ ತಪ್ಪು ಅಂತ ತಮ್ಮನ್ ಶೆಟ್ಟಿ ನೇರ ಅದನ್ನು ಖಂಡಿಸ್ತೇನೆ. ಆದರೂ ಒಂದೆರಡು ವಿಚಾರಗಳಲ್ಲಿ ಅವರು ಮಾಡಿದ ಮಾತು ಈ ಪ್ರಜ್ವಲ್ಗೆ ಮತ್ತೆ ಈ ದಿನೇಶ್ ಶೆಟ್ಟಿಗಾರ್ ಕೋಡಪದವಿಗೆ ಸ್ಪಷ್ಟವಾಗಿ ಅದು ಒಳ್ಳೆ ವಿಚಾರ ಆಗಿದೆ. ಅದು ಅವರ ಯೋಗ್ಯತೆಗೆ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ತಲೆಗೆ ಹಾಕಿದ ನೀರು ಕಾಲಿಗೆ ಬೀಳ್ತದೆ ಅಂತ ನಮ್ಗೆ ಗೊತ್ತಿದೆ. ಒಂದಲ್ಲ ಒಂದು ದಿನ ನಿಮಗೆ ಈ ಸೌಜನ್ಯ ಎಂಬ ಆತ್ಮ ನಿಮ್ಮನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ದಿನೇಶ್ ಶೆಟ್ಟಿಗಾರ್ ವಿಟ್ಲದಲ್ಲಿ 3 ವರ್ಷಗಳ ಹಿಂದೆ ಆದಂಥ ಸೌಜನ್ಯ ಹೋರಾಟದ ಸಾರ್ವಜನಿಕ ಸಭೆಯೊಂದು ವಿಟ್ಲದ ಬಸ್ ಸ್ಟ್ಯಾಂಡಲ್ಲಿ ಭಾರಿ ಯಶಸ್ವಿಯಾಗಿ ನಡೆಯಿತು. ಆ ಸಮಯದಲ್ಲಿ ನಾವು ಅಲ್ಲಿನ ಸೀಮೆಯ ಮಲರಾಯನನ್ನು, ಕೇಪುನ ಉಳ್ಳಾಲ್ತಿಯನ್ನು, ಕೆಲಿಜದ ಉಳ್ಳಾಲ್ತಿಯನ್ನು ಸ್ಮರಿಸಿ ನಾವು ನ್ಯಾಯ ಸಿಗಬೇಕು, ಕೊಂದವರು ಯಾರು ಅಂತ ಗೊತ್ತಿಲ್ಲ, ನ್ಯಾಯ ಸಿಗಬೇಕು ಅಂತ ನಾವು ನ್ಯಾಯ ಭಿಕ್ಷೆಯನ್ನು ಬೇಡಿದವರು ನಾವು. ಆ ಸಮಯದಲ್ಲಿ ಆ ಹೋರಾಟ ಆಗಿ 3 ದಿನಗಳ ನಂತರ ಒಂದು 4-5 ಜನ ಇರುವಂತಹ ಒಂದು ಗುಂಪಿನಲ್ಲಿ ಇದೇ ದಿನೇಶ್ ಶೆಟ್ಟಿಗಾರ್ ಹೇಳುವಂಥದ್ದು, ಅಲ್ಲಿ ಏರಿಯ ಸೌಜನ್ಯ ಅಲ್ಲಿ ಸತ್ತು ಹೋಗಿ ಆಗಿದೆ, ಸತ್ತಲ್ಲಿಂದ ಸತ್ತೆ ಸಾಯ್ತು ಹೋಗ್ಲಿ, ಇವರಿಗೆ ಇವರಿಗೆ ಅವಳು ಸತ್ತು ಮಣ್ಣಾಗಿ ಹೋಗಿದ್ದಾಳೆ, ಈಗ ಹೋರಾಟ ಮಾಡ್ತಾ ಇದ್ದಾರೆ, ಹುಚ್ಚರು ಅಂತ ಹೇಳಿದ್ದಾನೆ, ಹುಚ್ಚರು ಅಂತ. ಆದರೆ ನನಗೆ ಆ ಕ್ಷಣದಲ್ಲಿ ನಮಗೆ ಬಂತು,
ಅಲ್ಲೇ ಸೌಜನ್ಯ ಎಂಬವಳು ಸತ್ತೋಗಿದ್ದಾಳೆ, ಮತ್ತೆನ್ನು ಬರುವುದಿಲ್ಲ, ಮಣ್ಣಿಗೆ ಮಣ್ಣಾಗಿ ಹೋಗಿದ್ದಾಳೆ. ಇವನ ಮಾತು ನೋಡಿ, ಇವನು ದುರಂಕಾರದ ಮಾತು ಏನು ಅಂತ ತಿಳ್ಕೊಳ್ಳಿ. ಈ ಮಾತನಾಡಿದವನು ಸೌಜನ್ಯల ಬಗ್ಗೆ ಮಾತನಾಡಿದ್ದು ದಿನೇಶ್ ಶೆಟ್ಟಿಗಾರ್. ಆ ಸಮಯದಲ್ಲಿ ಅಲ್ಲಿಂದಲೇ ಯುವಕರ ಕರೆ ಬಂತು, ನನಗೆ ವೈಯಕ್ತಿಕವಾಗಿ ನನಗೆ ಕರೆ ಬಂತು. ಆ ಸಮಯದಲ್ಲಿ ಸ್ಪಷ್ಟಪಡಿಸಿದ್ದೆ ನಾನು, ಯಾವುದೇ ಕಾರಣಕ್ಕೂ ಮರು ಉತ್ತರ ಕೊಡಲಿಕ್ಕೆ ಹೋಗಬೇಡಿ. ನಾವು ನಂಬಿದ್ದು, ಅಲ್ಲಿ ಪ್ರಾರ್ಥನೆ ಮಾಡಿದ್ದು, ಅಲ್ಲಿ ಆದಂಥ ಸಭೆಯ ಹಿಂದ್ಗಡೆ ದೈವಿ ಶಕ್ತಿಯ ಕೆಲಸ ಇದೆ, ಸುತ್ತಮುತ್ತಲಿನ ಉಳ್ಳಾಲ್ತಿ ಶಕ್ತಿಗಳ ಕೆಲಸ ಇದೆ, ಆ ಮಲರಾಯನ ಕೆಲಸ ಇದೆ, ಕಾಪುವಿನ ಉಳ್ಳಾಲ್ತಿಯ ಕೆಲಸ ಇದೆ, ಎಲ್ಲ ಇದೆ. ಯಾರು ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಸಂದರ್ಭ ಬಂದಾಗ ಉತ್ತರ ಸಿಗ್ತದೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಇದು ಎಲ್ಲಿಯೂ ಒಂದು ಸುಳ್ಳು ಮಾತುಗಳು, ಕಪಲೋಕಲ್ಪಿತವಾದಂಥ ಮಾತುಗಳಲ್ಲ. ಈ ಮಾತನ್ನ, ಈ ವ್ಯಕ್ತಿ ಆಡಿದ್ದನ್ನ ಕೇಳಿದ ವ್ಯಕ್ತಿ ನನ್ನ ಹತ್ರ ಸ್ಪಷ್ಟವಾಗಿ ಈ ಮಾತನ್ನು ನಾನು ಕೇಪು ಉಳ್ಳಾಲ್ತಿಯ ನಡೆಯಲ್ಲಿ ನಾನು ಬತ್ತು ಪ್ರಮಾಣವಾಗಿ ಹೇಳಬಲ್ಲೆ. ಈ ದಿನೇಶ್ ಶೆಟ್ಟಿಗಾರ್ ಸೌಜನ್ಯ ಸತ್ತೋದಳು, ಹೋಗ್ಲಿ ಸಾಯ್ಲಿ ಅವಳು ಅಂತ ಹೇಳಿದ್ದಾನೆ ಅಂತೇಳಿ ಹೇಳಿದ್ದುಂಟು. ಹೇಳಿದ ವ್ಯಕ್ತಿಯೂ ಒಬ್ಬ ಗೌರವಾನ್ವಿತನೇ. ಆ ಮಟ್ಟಕ್ಕೆ ನಮ್ಮ ಹೋರಾಟದ ಮೇಲೆ ಕೆಂಗನ್ನನ್ನು ಬೀರಿ ಆ ಮುಗ್ಧ ಹುಡುಗಿಗೆ, ಆ ಒಂದು ಸತ್ತ ಆತ್ಮಕ್ಕೆ ಮೋಸ ಮಾಡಿದಂಥ ಪಾಪಿ ನೀನು ಒಬ್ಬ ಷಡ್ಯಂತರಿ, ನೀನು ಒಬ್ಬ ಸೌಜನ್ಯ ಹೋರಾಟದ ನೀನು ಹಣ ತೆಗೆದು ಋಣ ತೀರಿಸುವಂಥ ಪಾಪಿ ನೀನು ಅಂತ ನಮಗೆ ಗೊತ್ತಿತ್ತು, ನಾವು ಮಾತಾಡಲಿಲ್ಲ. ಆದರೆ ಒಂದು ನೆನಪಿಡು, ನಿನಗೆ ಆ ಮಗು, ಆ ಸೌಜನ್ಯ ಎನ್ನುವ ಮಗು ನಿನಗೆ ಮಾಡಿದ ತೊಂದರೆ ಆದರೂ ಏನು? ನೀನು ಸಾಕಿದ್ಯಾ? ನೀನು ಸಲವಿದ್ಯಾ? ನೀನು ಅದರ ಅಣ್ಣನ? ನೀನು ಆತ್ಮೀಯ? ನೀನು ಬಂಧುವ? ಅಲ್ಲ, ನಿನ್ನಲ್ಲಿ ಸಾಲ ಕೇಳಿದ್ಲ? ನಿನಗೆ ಮಾಡಿದ ತೊಂದರೆ ಏನು ಅಂತ ಕೇಳುವಂಥದ್ದು. ಆದರೆ ಒಂದು ನೆನಪಿಡಿ, ತುಳುನಾಡ ಧರ್ಮ ದೈವಗಳನ್ನು ನಂಬಿ ಹೋರಾಟವನ್ನು ಮಾಡಿದವರು, ಇವತ್ತಿಗೂ ಆ ಧರ್ಮ ದೈವಗಳ ಮೇಲೆ ನಂಬಿಕೆ ಇದ್ದವರು ನಾವು. ಇವತ್ತು ನಿನಗೆ ನೀನು ಹಾಕಿದ ಉರುಳು ನಿನ್ನನ್ನೇ ಸುತ್ತಿಕೊಂಡಿತ್ತು, ನೆನಪಿಡು. ಯಾರಿಗ ಬೀಳ್ಲಿ ಅಂತ ಉರುಳಾಕಿ ದೂರದಿಂದ ಕಾದವರು ನೀವು, ಇವತ್ತು ನಿಮ್ಮನ್ನು ಸುತ್ತಿದೆ. ಅಂದು ಬ್ರಹ್ಮ ಕಪಾಲದಲ್ಲಿ ಹಿಡಿದಂತಹ ಕಪಾಲ ಕೊನೆಗೆ ಅವರ ಮಧ್ಯದಿಂದ ಅದು ಕೆಳಗೆ ಬಿದ್ದು ಕುರುಕ್ಷೇತ್ರದಲ್ಲಿ ಬಿದ್ದು ಎಷ್ಟೋ ಕೊಲಗ ರಕ್ತಗೇರಿ ಇವತ್ತಿಗೂ ಯುದ್ಧ ರಕ್ತ ಸಂಭವಿಸುತ್ತದೆ ಅಂತ ಬರುವಂಥದ್ದಿದ್ರೆ, ಅಂದಿನ ಆ ಬ್ರಹ್ಮ ಕಪಾಲಕ್ಕೆ ರಕ್ತ ತರ್ಪಣ ಸಂಭವಿಸುವಂಥದ್ದು. ಅದನ್ನು ಬ್ರಹ್ಮ ಕಪಾಲ ಅಂತ ಕರೆದಿದ್ದಾರೆ, ಬುರುಡೆ ಅಂತ ಕರೆಯಲಿಲ್ಲ. ಯಾರು ಇಲ್ಲಿ ಸತ್ತ ಹೆಣಗಳನ್ನು ಬುರುಡೆ ಅಂತ ಕರೆಯಲಿಲ್ಲ. ಆದರೆ ನೀವು ಬುರುಡೆಯನ್ನೇ ವಸ್ತುವನ್ನಾಗಿಸಿದಿರಿ ನೀವು. ಆದರೆ ನೆನಪಿಡು, ಇಂದು ಕಲ್ಲುಗುಂಡಿಯಲ್ಲಿ ನಿಮ್ಮನ್ನ ಹಿಡಿದಂಥ ಈ ಬುರುಡೆ, ಈ ಬ್ರಹ್ಮ ಕಪಾಲ ನಿಮ್ಮಿಬ್ಬರಿಗೂ ನಿಮ್ಮ ರಕ್ತವನ್ನು, ನಾಲಿಗೆಯನ್ನ ನಿಮಗೆ ಸುತ್ತಿಸಿ ಒಂದು ದಿನ ಒಬ್ಬನನ್ನ ಉಜಿರೆಯಲ್ಲಿ ನಮಗೆ ಜೋಲಿಗೆ ಹಾಕಿ ಬುರುಡೆ ಹಿಡಿದು ಭಿಕ್ಷೆ ಬೇಡುವಾಗೆ ಮಾಡ್ತದೆ ತುಳುನಾಡ ಧರ್ಮದೈವಗಳು. ಇನ್ನೊಬ್ಬನನ್ನು ವಿಟ್ಲದ ಪರಿಸರದಲ್ಲಿ ಅದೇ ರೀತಿ ಭಿಕ್ಷೆ ಬೇಡಿ ಬುರುಡೆ ಹಿಡ್ಕೊಂಡು ನಿಮ್ಮ ಬಾಯಲ್ಲಿ ಬರ್ತದೆ ಮುಂದಿನ ನೆನಪಿಡಿ. ಇದು ಎಲ್ಲರಿಗೂ ಸತ್ತ ಒಂದೊಂದು ಹೆಣಗಳಿಗೂ ಅವರವರ ತಂದೆ ಅಥವಾ ತಾಯಿ ಎಲ್ಲ ಬಂಧುಗಳಿದ್ದಾರೆ, ನೆನಪಿಡಿ. ಅನೇಕ 600ಕ್ಕೆ ಮಿಕ್ಕಿದಂಥ ಎಲ್ಲ ಕುಟುಂಬಗಳು ಇವತ್ತಿಗೂ ಇಂದಿಗೂ ಹೆಣವೂ ಸಿಗಲಿಲ್ಲ, ಆರೋಪಿಗಳು ಸಿಗಲಿಲ್ಲ. ಇವತ್ತಿಗೂ ಸೂತಕದ ಮನೆಯಾಗಿದೆ. ಕಣ್ಣೀರಿಡ್ತಾ ಇದ್ದಾರೆ. ಕಲಾವಿದರಾಗಿ ನಿಮ್ಮ ಬಾಯಲ್ಲಿ ಬರಬೇಕಾದಂಥ ವಾಕ್ಯವೇ ಇದು. ಒಬ್ಬ ವಾಗ್ದೇವಿ ಸರಸ್ವತಿಯನ್ನು ಒಲಿಸಿಕೊಂಡ ಒಬ್ಬ ಅನುಷ್ಠಾನದ ವ್ಯಕ್ತಿಯಾಗಿರುವಂತಹ ನೀವು ಈ ರೀತಿಯಾಗಿ ಒಂದು ಮಾತಿದೆ, ವಾಗ್ಮಿ, ವಾಚಾಲಿ, ವಾಚಕ, ವಾಚಸ್ಪತಿ, ವಿದ್ಯಾ ವಾಚಸ್ಪತಿ, ಬೃಹಸ್ಪತಿ ಅಂತ. ಬೃಹಸ್ಪತಿ ನಮಗೆ ಆಗದೇ ಇರಬಹುದು, ಆದರೆ ನಿಮ್ಮೆಲ್ಲರನ್ನು ವಿದ್ಯಾ ವಾಚಸ್ಪತಿಯ ಜಾಗದಲ್ಲಿ ನಿಲ್ಲಿಸಿದವರು ನಾವು. ಒಬ್ಬ ಯಕ್ಷಗಾನ ಕಲಾವಿದನನ್ನ ವಿದ್ಯಾ ವಾಚಸ್ಪತಿಯ ಜಾಗದಲ್ಲಿ ನಿಂತು ನಾವು ಗೌರವಿಸಿದವರು. ನಿಮ್ಮ ಮಾತಿನಲ್ಲಿ ಈ ರೀತಿಯಾಗಿ ನಿಮ್ಮ ಅನುಷ್ಠಾನವೇ ಈ ರೀತಿ ಇಲ್ಲದಿದ್ದರಿಂದಲೇ ನಿಮಗೆ ನೀವು ಹಾಕಿದಂಥ ಈ ಇವತ್ತು ಉರುಳು ನಿಮಗೆ ಸುತ್ತುತ್ತಾ ಇದೆ. ಎಲ್ಲಿಯವರೆಗೆ ಪ್ರತಿಯೊಂದು ಈ ಇಬ್ಬರು ಎಲ್ಲೆಲ್ಲಿದ್ದಾರೆ, ಇಲ್ಲಿಯ ಅನೇಕ ಧರ್ಮೀಯರ ಬಗ್ಗೆ ಅವಹೇಳನ ಮಾಡುವಂಥದ್ದು. ನೆನಪಿಡಿ, ಬಹುಶಃ ವಿಟ್ಲ ಸಮೀಪದ ದಿವಾನ ಕೋಡಪದ ಪರಿಸರದಲ್ಲಿ ಒಂದು ಯಕ್ಷಗಾನ ಆಯಿತು. ಆ ಯಕ್ಷಗಾನದಲ್ಲಿ ಈ ವ್ಯಕ್ತಿ ನಾವು ಕರ್ಮಾಂಗ ತಪ್ಪು ಮಾಡಿದಂಥ ಪುರೋಹಿತರ ಬಗ್ಗೆ ಮಾತಾಡಿರ್ಬೋದು. ಈ ಮನುಷ್ಯ ಬ್ರಾಹ್ಮಣ ಕುಲ ದನದ ಮಾಂಸ ತಿಂತದೆ ಅಂತ ಎಲ್ಲ ಒಂದು ಮಾತನಾಡಿದ್ದಕ್ಕೆ ಭಾರಿ ದೊಡ್ಡ ಗಲಾಟೆಯಾಗಿ ಈತನನ್ನು ಚೌಕಿಯಿಂದ ಓಡಿಸಿದಂಥ ಕಥೆಯೂ ಆಗಿದೆ. ನಾನು ಹೇಳುವಂಥದ್ದು ಏನೇ ಇರಬಹುದು, ನಾನೇನು ಮಾಡ್ತೇನೆ ಅಂತ ದುರಂಕಾರದಲ್ಲಿ ಹೋದರೆ ಮುಂದೆ ನಿಮಗೆ ಇಂಥ ಅನೇಕ ಕಥೆಗಳು ಬರ್ತದೆ. ನಿಮಗೆ ಇದೇ ರೀತಿ ನೀವು ಮುಂದುವರಿದರೆ ಮುಂದೆ ದಿನ ಚೌಕಿಯಿಂದ ಹೊರಗೆ ಬರುವಾಗಲೂ ನೋಡಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆದಿತ್ತು. ನಿಮಗೆ ಸೌಜನ್ಯ ಹೋರಾಟಗಾರರಾಗಲಿ, ಮಹೇಶ್ ಶೆಟ್ಟಿ ಆಗಲಿ, ಅಲ್ಲ, ಇವರು ಯಾರಾದರೂ ತೊಂದರೆ ಮಾಡಿದಾರಾ?
ಒಂದು ವೇಳೆ ಅವರು ಫೋನಲ್ಲಿ ಮಾತನಾಡುತ್ತಿರುವಾಗ ಈ ಪ್ರಜ್ವಲ್ ಏನು ಮಾತಾಡಬೇಕಿತ್ತು ಅನ್ನ ಇದನ್ನು ನನ್ನ ಹತ್ರ ಹೇಳ್ಬೇಡಿ, ನಿಮಗೇನಾದರೂ ಹೇಳಿದರೆ ನೇರ ಮಾತಾಡಿ, ಮತ್ತು ನಿಮಗೂ ಇವನಿಗೂ ಬೈಯುವಂಥ ಹಿರಿಯರಿಗೂ ಬೈಯುವಂಥ ಮಾತಿದೆ ಅನ್ನ ಅಂಥ ಶಬ್ದ ತೆಗಿಬೇಡಿ. ನಾನೊಬ್ಬ ಯಕ್ಷಗಾನ ಕಲಾವಿದ, ನನ್ನ ಮಾತಿನಲ್ಲಿ ನನ್ನ ಮನಸ್ಸಿನಲ್ಲಿ ಎಲ್ಲವೂ ಒಂದು ಇಂದ್ರಿಯದ ಹಿಡಿತ ಇರ್ತದೆ, ನನಗೊಂದು ದೇವತಾ ಸ್ಮರಣೆ ಇರ್ತದೆ, ನನಗೆ ದಯವಿಟ್ಟು ಅದನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಅವರೆಲ್ಲರೂ ನಾವು ಒಟ್ಟಿಗೆ ಇರುವವರು. ಒಂದು ಮಾತು ನೀನು ಹೇಳ್ಬೋದಿತ್ತಲ್ವಾ, ಅದರ ಮಧ್ಯಕ್ಕೂ ನೀನು ಮೀರಿ ಪೆದಮ್ಮು ನೆಂಕ್ಲೆಲ್ಲ ಬರ್ಪುಡು, ನಿನ್ನ ಬಾಯಲ್ಲಿ ಪೆದಮ್ಮು ನಾವು ಕೇಳಲಿಕ್ಕಿಲ್ಲ, ನಿನ್ನ ಪೆದಮ್ಮು ಬಾಯಲ್ಲಿ ಬರಬಾರ್ದು, ಯಕ್ಷಗಾನ ಕಲಾವಿದನೊಬ್ಬನ ಮಾತಿನಲ್ಲಿ ಬರಬಾರದು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ದೇವತಾ, ಒಬ್ಬ ರಾಕ್ಷಸನ ವೇಷಧಾರಿಯಾಗಲಿ ದೇವತಾ ವೇಷದಾಗಲಿ, ಆದರೆ ದೇವಸ್ಮರಣೆಗಳು ನಿರಂತರವಾಗಿರ್ತದೆ ಅದರಲ್ಲಿ. ಆ ಸೊಂಟದ ಕೆಳಗಿನ ಭಾಷೆಯನ್ನೇ ನೀವು ಉಪಯೋಗಿಸಿ ಯಕ್ಷಗಾನ ಮಾಡಿದ್ದು. ಒಂದು ಸಾರ್ವಜನಿಕವಾಗಿ ಒಂದು ಸಾಂಪ್ರದಾಯಿಕ ವೇಷವನ್ನು ಹಾಕಿದ್ದು ನಿಮಗೆ ಇದೆಯಾ? ನಾನು ಹೇಳುವಂಥದ್ದು, ಮುಂದಿನ ದಿನ ಇದಕ್ಕಿಂತಲೂ ಕಷ್ಟಕರವಾದಂಥ ದಿನಗಳು ನಿಮಗೆ ಬಂದು ಒದಗ್ತದೆ. ಯಾರು ನಿಮ್ಮ ತಂಟೆಗೆ ಬರಲಿಲ್ಲ, ನಿಮ್ಮ ಯಕ್ಷಗಾನವನ್ನು ನಾವು ದೂರಲಿಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ನಾವು ದೂರಲಿಲ್ಲ, ನಿಮ್ಮ ಬಗ್ಗೆ ನಾವು ಎಲ್ಲಿಯೂ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಆದರೆ ನಿನಗೆ ಬುರುಡೆಯ ಅಗತ್ಯ ಬಿತ್ತಲ್ಲ, ಬುರುಡೆಯ ನಾಟಕ ಮಾಡುವಂಥ ಅಗತ್ಯ ಬಿತ್ತಲ್ಲ. ಆವತ್ತೇ ನಾವು ಇಲ್ಲಿಂದ, ನೀನು ಅಲ್ಲಿ ಸೌಜನ್ಯದ ಬಗ್ಗೆ ನೀನು ಮಾತನಾಡಿದ್ಯಾ, ಆತ್ಮದ ಬಗ್ಗೆ ಮಾತನಾಡಿದ್ದೆ ಅಂದಾಗ ಕರೆ ಬಂದು ನಾನು ಏನಾದರೂ ಒಂದೇ ಒಂದು ನಾವು ಕರೆ ಕೊಡ್ತಿದ್ರೆ ಅಂಕದ ಪರದೆ ಎಳಿಬೇಕಿತ್ತು, ಯಕ್ಷಗಾನದ ಅಂಕದ ಪರದೆ ಮಂಗಳಾಡಬೇಕಿತ್ತು. ಆ ರೀತಿಯ ದ್ವೇಷದಲ್ಲಿದ್ದರು ಜನ ಆ ಸಮಯದಲ್ಲಿ. ಆದರೆ ನಾವು ಎಲ್ಲಿಯೂ ನಮ್ಮ ಹೋರಾಟ ಎಂಬುದು ನೋವುಗಳನ್ನು ಬೇಕಾದರೆ ನಾವು ತಿಂತೇವೆ. ಇದು ಸಂಘರ್ಷಕ್ಕೆ ಇರುವಂಥದ್ದಲ್ಲ, ಬೈಗುಲಕ್ಕೆ ಇರುವಂಥದ್ದಲ್ಲ. ಬುದ್ಧಿ ಕಡಿಮೆ ಇದ್ದರೂ ದೇವರ ಮುಂದೆ ಸರಿ ಮಾಡಬಹುದು ಅಂತೇಳಿ ಆ ಕೇಪುವಿನ ಉಳ್ಳಾಲ್ತಿಗೆ ನಿಮ್ಮ ಮೇಲೆ ನಾವು ಕೈ ಮುಗಿದು ನಿಂತವರು. SIT ಬಂದ ಸಮಯದಲ್ಲಿ ಅದರ ಒಳಗಡೆ ಆಗುವಂಥ ಅನೇಕ ಕಲ್ಲಾಟವನ್ನು, ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲ್ಲಾಟಗಳು ಆದಾಗ ನಾವು ಮೊರೆ ಹೋದದ್ದು ನಾನೇ ಸ್ವತಃ ವಿಟ್ಲದಿಂದ ಒಂದು ಜನಪ್ರತಿನಿಧಿಯನ್ನು ನಾವು ಬಂದರೆ ಗೊತ್ತಾಗ್ತದೆ ಅಂತೇಳಿ ನಾನೊಬ್ಬ ಜನಪ್ರತಿನಿಧಿಗೆ ಇದನ್ನು ನೀವು ಅಲ್ಲಿ ಒಂದು ಈ ಹೋರಾಟದ ವಿಷಯದಲ್ಲಿ ಒಂದು ಕಾಣಿಕೆ ಉಳ್ಳಾಲ್ತಿಗೆ ಸಮರ್ಪಿಸಿ ಪ್ರಾರ್ಥಿಸಿ, ಯಾರು ಕೊಂದದ್ದು ಅಂತ ನಮಗೆ ಗೊತ್ತಿಲ್ಲ, ಅಪರಾಧಿಗಳು ಯಾರು ಅಂತ ಗೊತ್ತಿಲ್ಲ, ಆದರೆ ನ್ಯಾಯ ಸಿಗಲಿ, SIT ಆದರೂ ಒಂದು ಪಾರದರ್ಶಕವಾದಂಥ ಒಂದು ತನಿಖೆಯನ್ನು ಮಾಡಿ ಅಪರಾಧಿಗಳನ್ನು ಹಿಡೀಲಿ ಅಂತ ನಾವು ಕೈ ಮುಗಿದವರು. ಯಾಕೆ ಆಗುವುದಿಲ್ಲ? ಇವತ್ತು ಮೊನ್ನೆ ಕುಲಕರ್ಣಿಗೆ ಜೈಲಾಯಿತು, ಅಸರಂ ಬಾಬುಗೆ ಜೈಲಾಯಿತು, ಮೊನ್ನೆ ಮಹಾರಾಷ್ಟ್ರದಲ್ಲಿರುವಂಥ ನಾಸಿಕ್ನಲ್ಲಿರುವಂಥ ಒಬ್ಬ ಸ್ವಾಮೀಜಿ 120ಕ್ಕೂ ಅಧಿಕ ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಮತೀಟೆಯನ್ನು ತೀರಿಸಿದಂಥ ಸ್ವಾಮೀಜಿ ಜೈಲಾಯಿತು. ಮೊನ್ನೆ ಅವರನ್ನು ಹಿಡಿದ್ರು. ಬೇರೆ ಬೇರೆ ರೀತಿಯ ಅನೇಕ ಜನರು ಇವತ್ತು ಸಿಗ್ತಾ ಇದ್ದಾರೆ. ಎಲ್ಲರೂ ಸಿಗ್ತಿರುವಾಗ ಇಲ್ಲಿರುವಂಥ ಮುಗ್ಧ ಬಡವರಲ್ಲಿ ಸತ್ತಂತ ಒಂದೇ ಒಂದು ಮೊದಲಿನ ವೇದವಲ್ಲಿ ಒಂದು ಡಾಕ್ಟರ್ ಹೆಂಡತಿರಬಹುದು, ಅದರ ನಂತರದ 3-4ವರೆಗೆ ಸ್ವಲ್ಪ ಏನೋ ಸ್ಥಿತಿವಂತರ ರೀತಿ ಇರಬಹುದು. ಆದರೆ 500ಕ್ಕೆ ಮಿಕ್ಕಿ ಸತ್ತದ್ದು ಎಲ್ಲವೂ ಕಾರ್ಮಿಕರು, ಅನೇಕ ಭಿಕ್ಷುಕರು. ಸೌಜನ್ಯ ಹೋರಾಟಕ್ಕೆ ಸ್ಫೂರ್ತಿ ತುಂಬುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಈ ಹೋರಾಟಕ್ಕೆ ಧೈರ್ಯ ತುಂಬಿ ಮಾತನಾಡಿದ, ಸಪೋರ್ಟ್ ಮಾಡಿದರಲ್ಲಿ ಒಬ್ಬರು ನಮ್ಮ ಅರುಣ್ ಬೋಲಾರ್, ಮತ್ತೆ ನಮ್ಮ ರೂಪೇಶ್ ರವರು ಮಾಡಿದ್ದಾರೆ, ರೂಪೇಶ್ ಶೆಟ್ಟಿ ಅವರು ಸಪೋರ್ಟ್ ಮಾಡಿದ್ದಾರೆ. ಇವತ್ತಿಗೂ ಇಲ್ಲಿ ದೇವದಾಸ್ ಕಾಪಿಕಾಡ್ರವರ ನಾಟಕ ತಂಡ ಇದೆ, ವಿಜಯ್ ಕುಮಾರ್ ಕೊಡಿಯಾಲ್ರವರ ನಾಟಕ ತಂಡ ಇದೆ, ಪ್ರಸಂತರವರ ತಂಡ ಇದೆ, ಅನೇಕ ತಂಡಗಳಿದೆ. ಎಲ್ಲಿಯಾದರೂ ದೇವದಾಸ್ ಕಾಪಿಕಾಡ್ರವರ 60ಕ್ಕೂ ಮಿಕ್ಕಿ ನಾಟಕಗಳಲ್ಲಿ ಒಂದು 35-40 ನಾವು ನೇರ ನೋಡಿದ್ದು, ಒಂದೇ ಒಂದು ಅಶ್ಲೀಲ ಶಬ್ದಗಳು, ಒಂದೇ ಒಂದು ಮಹಿಳಾ ನಿಂದನೆ ಫ್ಯಾಮಿಲಿ ಸಮೇತ ನೋಡುವಂಥದ್ದಿದೆ, ನೀವು ನೋಡುವಂಥದ್ದಿದೆ. ಆದರೆ ನಿಮ್ಮದು ಯಾವ ರೀತಿ ಇದೆ? ಅನೇಕ ನಾಟಕಗಳು, ವಿಜಯ್ ಕುಮಾರ್ ಕೊಡಿಯಾಲ್ ನಾಟಕದಲ್ಲಿ ಸಂದೇಶಗಳಿದೆ, ಎಲ್ಲರಲ್ಲೂ ಇದೆ. ಹಾಗಾದರೆ ಇಲ್ಲಿ ಅನೇಕ ಕಟೀಲಿನ ಮೇಳ, ಮಂದರ್ತಿ ಮೇಳ, ಬೇರೆ ಬೇರೆ ಮೇಳಗಳೆಲ್ಲ, ಹರಿಕೆಯ ಮೇಳ, ದೇವರ ಮೇಳ ಎಲ್ಲ ಇರುವಂಥದ್ದು ಮೇಳದಲ್ಲಿ ಎಲ್ಲಿಯಾದರೂ ಈ ರೀತಿ ಇದೆಯಾ? ಎಲ್ಲಿಯಾದರೂ ಇದೆಯಾ? ಈ ಇಬ್ಬರ ನಿಮ್ಮ ಈ ಒಂದು ಇದು ಆಚೆ ಇದು ಏನಂತ ತಿಳ್ಕೊಳ್ಳುವಂಥ ಈ ರೀತಿಯಾದಂಥ ಯಕ್ಷಗಾನಕ್ಕೆ ಅಪಚಾರ ಮಾಡಿದಿರಿ. ಮುಂದಿನ ದಿನ ಒಬ್ಬ ಯಕ್ಷ ಪ್ರಿಯರಿಗೆ ಹೇಳುವಂಥದ್ದು, ಇಂಥ ಈ ರೀತಿಯಾದಂಥ
ಅರ್ಥ ಇಲ್ಲದ ವಿಚಾರವನ್ನು ಧಿಕ್ಕರಿಸಬೇಕು, ಬಹಿಷ್ಕರಿಸಬೇಕು. ಅದನ್ನು ರಾತ್ರಿ ಕೂತು ಫ್ಯಾಮಿಲಿಯ ಜೊತೆ, ಕುಟುಂಬದ ಜೊತೆ ನೋಡುವುದಾದ್ರೂ ಹೇಗೆ? ಯಕ್ಷಗಾನಕ್ಕೆ ಒಂದು ಅದರದೇ ಆದಂಥ ಚೌಕಟ್ಟಿದೆ, ಅದರದ್ದೇ ಆದಂಥ ಒಂದು ರೀತಿ ನೀತಿಗಳು, ಸಂಸ್ಕಾರ ಇದೆ. ಇದು ಎಲ್ಲವೂ ಇದ್ದು ನೀವು ಈ ರೀತಿ ಮಾಡುವಂಥದ್ದು, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನಿಮ್ಮಂಥ ಒಂದು ಪಾಪಿಗಳು ಯಾವ ರೀತಿಯಲ್ಲಿ ಮುಕ್ತ ಒಂದು ಆ ಒಂದು ಈ ಹೋರಾಟಕ್ಕೆ ನೀವು ಮಾಡಿದಂಥ ಒಂದು ಈ ದೋಖ ಇದೆ ಅಲ್ವಾ, ನೀವು ಮಾಡಿದಂಥ ಈ ರೀತಿಯ ಕೃತ್ಯ ಇದೆ ಅಲ್ವಾ, ಇದು ಮಾತ್ರ ನೀವು ಮಾತ್ರ ಮುಂದಿನ ದಿನ ಭಾರಿ ಬೆಲೆ ತೆರಿಬೇಕಾಗ್ತದೆ. ಇದಕ್ಕೆ ಒಂದು ಯಕ್ಷಗಾನದಲ್ಲಿ ಇರ್ಬೋದು, ನಿಜ ಜೀವನದಲ್ಲಿ ಇರ್ಬೋದು, ಯುದ್ಧರಂಗದಲ್ಲಿ ಇರ್ಬೋದು. ನಮಗೆ ಗೊತ್ತಿದೆ, ನಿಮಗೆ ಒಬ್ಬ ಯುದ್ಧರಂಗದಲ್ಲಿಯೂ ಒಬ್ಬ ನಿಶಸ್ತ್ರಧಾರಿಯಾಗಿದ್ದರೆ ಆತನ ಮೇಲೆ ಬಾಣ ಪ್ರಯೋಗ ಮಾಡಬಾರದು, ಆತನ ಮೇಲೆ ಯುದ್ಧ ಮಾಡಬಾರದು ಅಂತ ನಿಯಮ ಇದೆ. ಒಬ್ಬ ಬೇಟೆಗಾರನು ಪೊದೆಯಲ್ಲಿರುವಂಥ ಪ್ರಾಣಿ ಇರ್ಬೋದು, ಗುಹೆಯಲ್ಲಿರುವಂಥ ಪ್ರಾಣಿ ಇರ್ಬೋದು, ಪೊದೆಯಲ್ಲಿರುವಂಥ ಪಕ್ಷಿ ಇರ್ಬೋದು, ಅದನ್ನು ಸ್ವಲ್ಪ ಶಿಕಾರಿಯಲ್ಲಿ ಬೇಟೆ ಹೊಡಿಬೇಕಿದ್ರೆ ಹಾರಿಸಿ ಕೊಡಬೇಕು ಅಂತ ನಿಯಮ ಇದೆ, ಹಾರಿಸಿ ಹೊಡಿಬೇಕು ಅಂತ ನಿಯಮ ಇದೆ. ಉಣ್ಣುವ ತಟ್ಟೆಗೆ ವಿಷ ಹಾಕಿದಂಥ ಪಾಪ ನೀನು ಎದುರಿನವನಿಗೆ ಮಾಡಿದ್ದೇ ಹೌದಾದರೆ ನಿನಗೂ ಅದು ಸುತ್ತದೆ. ಅಲ್ಲಿ ಅನ್ನ ಅಕ್ಕ ಬೇಕಾದಾಗೆ ನೀನು ಮಾತಾಡಿ ಪತ್ರಿಕಾ ಹೇಳಿಕೆಯಲ್ಲಿ ನಿನ್ನ ಮಾತುಗಳೇನಿತ್ತು? ಸಂಸ್ಕಾರ ಎಲ್ಲಿದೆ? ಸಂಸ್ಕಾರ ನಿನಗೆ ಒಂದು ಸಲ ಬ್ರಷ್ ಹಾಕುವಷ್ಟು ನಿನಗೆ ಸೌಜನ್ಯ. ಒಬ್ಬ ಪ್ರಾಣಿಗೂ ಮನುಷ್ಯನಿಗೂ ವ್ಯತ್ಯಾಸ ಇರದ ಮನುಷ್ಯ, ನಿನ್ನ ಬಾಯಿ ಹೇಗಿದೆ ಅಂತ ಒಮ್ಮೆ ನೋಡ್ಕೋಪ್ಪ. ನಾನು ನಿನಗೆ ಒಂದು 3-4 ಸಲ ನಾವು ಬೇಕಾದಾಗ ವೀಳ್ಯದೆಲೆ ತಿಂತೇವೆ. ವೀಳ್ಯದೆಲೆ ತಿನ್ನುವವರು ತುಂಬ ಜನ ಇದ್ದಾರೆ. ನಿನ್ನ ಪ್ರಾಯ ಎಷ್ಟು? ನಿನ್ನ ಬಾಯಿ ಒಳಗಿರುವಂಥ ಆ ರೀತಿ ಅದು ಎಂತ? ಅದು ಕೆಂಪು ಕಲ್ಲು ಲೋಡು ಮಾಡುವ ಲಾರಿಯ ಭಾಗ ನೋಡಿದಾಗ ಆಗ್ತದೆ. ನಿನಗೊಂದು ಬ್ರಷ್ ಹಾಕ್ಲಿಕ್ಕೂ ಗೊತ್ತಿಲ್ಲ. ನಾನು ಹೇಳೋದು, ಮನುಷ್ಯನಿಗೆ ಮೂಕ ಪ್ರಾಣಿಗಳು ಸ್ವಚ್ಛವಾಗಿರ್ತವೆ. ಆದರೆ ಇಂಥ ಪ್ರಾಣಿ, ಈ ಗಪ್ಪು ವಾಸನೆ ಬರುವ ಈ ಪ್ರಾಣಿಗಳು ಮುಂದಿನ ದಿನ ಇದಕ್ಕೊಂದು ಹದಗೆಡ್ತದೆ. ನಿಮ್ಮ ಜೀವನ ಹದಗೆಡ್ತದೆ. ಒಂದು ಮುಕ್ತವಾದಂಥ ಸೌಜನ್ಯದ ಬಗ್ಗೆ ಸತ್ತವಳು ಸತ್ತಾಗಿ ಹೋಗಲಿ ಅವಳು ಅಂತೇಳಿ ನೀಚವಾಗಿ ಮಾತನಾಡಿದ್ದು. ಒಂದು 13 ವರ್ಷದಿಂದ ಹೋರಾಟವನ್ನು ಮಾಡಿ ಹೋರಾಟದಲ್ಲ ಮುಂಚೂಣಿಯಲ್ಲಿದ್ದು ಮಾಡಿದಂಥ ಮೈಸೆಟ್ಟಿ ತಿಮರೋಡಿಯನ್ನು ಸುಲಭದಲ್ಲಿ ಅವರ ಫೋನ್ ಬರುವ ರೀತಿಯಲ್ಲಿ ಕೆಡ್ಡಕ್ಕೆ ಹಾಕಿ ಒಂದು ರೀತಿಯಲ್ಲಿ ಆ ತೇಜೋವಧೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು ನೆನಪಿಡು. ಈ ಹೋರಾಟದ ಹಿಂದೆ ತುಳುನಾಡ ಧರ್ಮ ದೈವಗಳ ಕಾರಣಿಕ ಇದೆ, ಪ್ರಾರ್ಥನೆಗಳಿದೆ, ಸಾವಿರಾರು ಜನರ ಹೋರಾಟದ ಫಲ ಇದೆ, ಅನೇಕ ಮುಗ್ಧ ಜೀವಗಳ ನೋವಿದೆ, ಕಣ್ಣೀರಿದೆ. ಈ ಬುರುಡೆ ಅಂದ್ರೆ ನೀನು ಏನು ತಿಳ್ಕೊಂಡಿದ್ದಿ? ಈ ಬುರುಡೆ ಇವತ್ತು ನಿಮ್ಮನ್ನು ಸುತ್ತಿಸಿದ್ದು. ಒಂದು ಬಂದಂತಹ ಬುರುಡೆ ದೇಶ ಸುತ್ತಿದೆ, ಬಂದಂತಹ ಬುರುಡೆ ಅನೇಕ ಜನರಿಗೆ ಸಮನ್ಸ್ ಜಾರಿ ಮಾಡಿದೆ, ಬಂದಂತಹ ಬುರುಡೆ ಅನೇಕ ಅಪರಾಧಿಗಳನ್ನು ಹೊರಗೆ ಎಳೆದಿದೆ. ಈಗ ಬುರುಡೆ ಸುತ್ತಿದ್ದು ಈ 2 ಕಲಾವಿದರ ಸುತ್ತ. ನೆನಪಿಡಿ ಆ ಬುರುಡೆ ನೀವು ಕಲ್ಲುಗುಂಡಿಯಲ್ಲಿ ಮಾಡಿದಂಥ ಯಕ್ಷಗಾನ ಅಲ್ಲಿಗೆ ಅವರಿಗೆ ಮನೋರಂಜನೆ ಆದಿತು. ಆದರೆ ನಿಮಗೆ ಇಬ್ಬರಿಗೂ ಈ ಬುರುಡೆ ಇವತ್ತು ನಿಮ್ಮ ಜೀವವನ್ನೇ, ನಿಮ್ಮ ನಾಲಿಗೆಯನ್ನೇ, ನಿಮ್ಮ ಬದುಕನ್ನೇ ಮುಗಿತ್ತದೆ ಈ ಬುರುಡೆ. ಆದ್ದರಿಂದ ಯಾರೇ ಆಗಲಿ, ಏನೇ ಆಗಲಿ, ಎಂಥವನೇ ಆಗಲಿ, ಸೌಜನ್ಯ ಹೋರಾಟದ ವಿಚಾರದಲ್ಲಿ ಮಾತನಾಡಿದರೆ ನಾವು ಯಾವುದೇ ಕ್ಷಣದಲ್ಲಿಯೂ ಧ್ವನಿ ಎತ್ತೇ ಇದ್ವಿ. ಇದು ಒಂದು ಸತ್ಯದ ಹೋರಾಟ, ಇದು ಧರ್ಮದ ಹೋರಾಟ. ಇದು ಯಾವುದೇ ಒಂದು ಧರ್ಮದ ವಿರುದ್ಧ ಅಲ್ಲ, ಇದು ಯಾವುದೇ ಈ ಹೋರಾಟ ಒಂದು ಸಂಘಟನೆಯ ವಿರುದ್ಧ ಅಲ್ಲ. ಈ ಹೋರಾಟ ಯಾರ ಆಸ್ತಿ ಬದುಕಿನ ಮೇಲಲ್ಲ, ಈ ಹೋರಾಟ ಯಾವುದೇ ಒಂದು ವ್ಯಕ್ತಿಗಳ ಮೇಲಲ್ಲ. ಈ ಹೋರಾಟ ವೇದವಲ್ಲಿಯನ್ನು ಕೊಂದದ್ದು ಯಾರು? ಸೌಜನ್ಯಲನ್ನು ಕೊಂದದ್ದು ಯಾರು? ಅತ್ಯಾಚಾರ ಮಾಡಿದ್ಯಾರು? ಪದ್ಮಲತನನ್ನು ಅತ್ಯಾಚಾರ ಮಾಡಿದ್ಯಾರು? 600ಕ್ಕೂ ಮಿಕ್ಕಿದಂಥ ಮರಣವನ್ನ ಯಾರು ಕೊಂದದ್ದು? ಆನೆ ಮಾವುತರನ್ನ ಕೊಂದದ್ದು ಯಾರು? ಕೊಂದವರು ಯಾರು? ಇದಕ್ಕೋಸ್ಕರ ನಮ್ಮ ಹೋರಾಟ. 2 ಪಾಪಿ ಕಲಾವಿದರಿಂದ ಅವರಿಗೆ ಉಗ್ದ ಲಕ್ಷಾಂತರ ಜನರು ಇವತ್ತು ಆ ಒಂದು ಹೋರಾಟ ಜೀವಂತ ಇದೆ. ಎಚ್ಚರಿಕೆಯ ಸೂಚನೆ ಕೊಟ್ಟಿದೆ ಸಮಾಜಕ್ಕೆ. ಯಾರು ಮುಂದಿನ ಈ ಸೌಜನ್ಯ ಹೋರಾಟ ಅಂದರೆ ಮೈಸೆಟ್ಟಿ ತಿಮರೋಡಿ, ತಮ್ಮನ್ ಶೆಟ್ರು, ಪ್ರಸನ್ನಕ್ಕ, ಮಟ್ಟಣ್ಣ ಇದಲ್ಲ. ಇವರು ಎಲ್ಲರಾಗೆ ನಾವು ಓಡ್ತೇವೆ, ಒಂದು ಅರ್ಧ ಗಂಟೆ ಮಾತಾಡಿ ಬರ್ತೇವೆ. ಆದರೆ ಪ್ರಕೃತಿ ಇವತ್ತು ಸೂಚನೆ ಕೊಡ್ತಾ ಇದೆ. ನ್ಯಾಯ ತೀರ್ಮಾನದ ಮೂಲ್ಯವನ್ನ ಯಾರ ಕೈಗಿಡಬೇಕು ಅಂತ ದೈವ ತೀರ್ಮಾನ ಮಾಡ್ತಾ ಇದೆ.
ಈ ನ್ಯಾಯದ ತೀರ್ಮಾನದ ಮೂಲ್ಯವನ್ನ, ಜಯದ ಬಾವುಟವನ್ನ ಯಾರದೋ ಒಂದು ಕಟ್ಟ ಕಡೆಯ ಹೋರಾಟಗಾರನಿಗೆ ಕೈಗೆ ಕೊಡ್ತದೆ ಮುಂದಿನ ದಿನ. ನೆನಪಿಡಿ, ಇದು ಎಲ್ಲರಾಗೆ ನಾವು ಇದ್ದದ್ದು ಬಿಟ್ಟರೆ ಈ ಹೋರಾಟದ ಯಶಸ್ಸಿನ ಹಿಂದೆ ಇವತ್ತಿಗೂ ಲಕ್ಷಾಂತರ ಮಾತೆಯರು, ಕೋಟ್ಯಾಂತರ ಜನರು, ತುಳುನಾಡಿನ ಅನೇಕ ಪ್ರಗತಿಪರ ಕೃಷಿಕರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ನಮಗೆ ಶ್ರೀಮಂತರ ಬೆಂಬಲ ಇರಲಿಲ್ಲ. ಆದರೆ ಇವತ್ತಿಗೂ ಕಮೆಂಟ್ಸ್ ಹಾಕಿ ಎರಡು ಕಲಾವಿದರನ್ನ ಸಮಾಜದಿಂದಲೇ ಒದ್ದು ದೂಡಿದಂಥ ಈ ಹೋರಾಟದ ಕಿಚ್ಚು ಯಾವ ರೀತಿ ಇರಬಹುದು ಅಂತ ನೆನಪಿಡಿ. ಪ್ರಜ್ವಲ್ ಎಂಬವನು ಪ್ರೀತಿಯಿಂದ ಮಾಡಿದ ಕರೆಯನ್ನ ಅವರನ್ನು ಉತ್ತೇಜನ ಮಾಡಿಕೊಂಡು ಅಲ್ಲೇ ಮಾತಾಡಿಕೊಂಡು ಸಾರ್ವಜನಿಕವಾಗಿ ತೇಜೋವಧೆ ಮಾಡಿದಂಥ ಪಾಪಿಯ ವಿರುದ್ಧ, ಮತ್ತೊಂದು ವಿಟ್ಲದಲ್ಲಿ ಸಾರ್ವಜನಿಕ ಸಭೆ ಹಿಂದುಗಡೆ ಜನರ ಎದುರು ಈ ರೀತಿಯಾಗಿ ದುರಂಕಾರದ ಮಾತನಾಡಿದ ದಿನೇಶ್ ಕೋಡಪದವ್, ಆ ಮಣ್ಣಿನ ಮಲರಾಯ ಮತ್ತೆ ಆ ಮಣ್ಣಿನ ಕೆಪಿನ ಉಳ್ಳಾಲ್ತಿ ಇವತ್ತು ಸಾರ್ವಜನಿಕವಾಗಿ ಬತ್ತಲೆಯಾಗಿಟ್ಟಿದೆ. ಮುಂದೆಯೂ ನಿಮ್ಮಿಬ್ಬರ ಬದುಕು ದುಸ್ತರವಾಗ್ತದೆ. ನೆನಪಿಡಿ, ದುಸ್ತರವಾಗ್ತದೆ. ಯಾವ ಹೋರಾಟಗಾರನೂ ಅನ್ಯಾಯ ಮಾಡಲಿಲ್ಲ, ಯಾರಿಗೂ ನಾವು ನೋವು ಮಾಡಲಿಲ್ಲ, ಆದರೆ ನೀವು ಮಾಡಿದ್ದೀರಿ. ಆದರೆ ತಕ್ಕ ಫಲ ಮುಂದೆ ಸಿಗ್ತದೆ. ನಿಮಗೆ ಭಗವಂತ ಇದ್ದರೆ ನಿಮ್ಮನ್ನಿಂದ ಪವಿತ್ರ ರಂಗಸ್ಥಳಕ್ಕೆ ಮತ್ತೆ ಹತ್ತಿಸಲಾರ ಅಂತ ಹೇಳುವಂಥದ್ದು.